ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಖಾರ ಪೊಂಗಲ್. ಈ ಖಾರ ಪೊಂಗಲ್ ಹೆಂಗೆ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನು ಅಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಾಗಂತ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮತ್ತು ತಡೆಯಾಕ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಖಾರ ಪೊಂಗಲ್ ಮಾಡೋಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದರೆ ಅಕ್ಕಿ. ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೈತಿ. ಇದ್ರ ಬದಲಿಗೆ ನೀವು ರೇಷನ್ ಅಕ್ಕಿನಾಗೂ ಮಾಡ್ಬೋದ್ರಿ. ಒಂದು 4 ಸರಿ ಸ್ವಚ್ಛಂಗೆ ತೊಳೆದ ಅಕ್ಕಿನ ಖಾರ ಪೊಂಗಲ್ ಮಾಡ್ಬೋದ್ರಿ. ಆಮ್ಯಾಗ 1 ಕಪ್ಪಷ್ಟು ನಾನು ಹೆಸರುಬೇಳೆ ತೊಗೊಂಡಿನಿ. ಈಕ್ವಲ್ ಕ್ವಾಂಟಿಟಿನಾಗ ನಾನು ಹೆಸರುಬೇಳೆ ತೊಗೊಂಡಿನಿ. 1 ಕಪ್ ಅಕ್ಕಿಗೆ 1 ಕಪ್ಪಷ್ಟು ನಾನು ಹೆಸರುಬೇಳೆ ತೊಗೊಂಡಿನಿ. ಆಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮ್ಯಾಗ ಸ್ವಲ್ಪ ಕರಿಬೇವು, ಒಂದು 6 ಮೆಣಸಿನ್ಕಾಯಿ ತೊಗೊಂಡಿನಿ. ನೀವು ಖಾರ ಏನಾದ್ರು ಜಾಸ್ತಿ ತಿನ್ನೋದಿದ್ರಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೂ ತೊಗೋಬೋದು. ಅದ್ರ ಕೂಡ ನೀವು ಒಣ ಮೆಣಸಿನ್ಕಾಯಿನೂ ಹಾಕ್ಬೋದ್ರಿ, ಟೇಸ್ಟ್ ಚಲೋ ಇರ್ತೈತಿ. ಆಮ್ಯಾಗ ಸ್ವಲ್ಪ ಹಿಂಗೆ ತೊಗೊಂಡಿದ್ದೈತಿ. ಹಿಂಗೆ ಹಾಕೋದ್ರಿಂದ ಖಾರ ಪೊಂಗಲ್ ಚಲೋ ಆಗ್ತೈತಿ. ಆಮ್ಯಾಗ ಅರ್ಧ ಬಟ್ಲಷ್ಟು ತುಪ್ಪ, ಅರ್ಧ ಬಟ್ಲಷ್ಟು ಎಣ್ಣೆ, ಒಂದು ಅರ್ಧ ಚಮಚೆಯಷ್ಟು ಅರಿಶಿನ ಪುಡಿ, ಅರ್ಧ ಚಮಚೆಯಷ್ಟು ಸಾಸಿವೆ, ಅರ್ಧ ಚಮಚೆಯಷ್ಟು ಜೀರಿಗೆ, ಗೋಡಂಬಿ, 1 ಬಟ್ಲಷ್ಟು ಗೋಡಂಬಿ, 2 ಚಮಚೆಯಷ್ಟು ಕಾಳು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ್ರಿ. ಇಲ್ಲಿ ನಾನು 5 ಲೀಟ್ರ್ ಕುಕ್ಕರ್ ಯೂಸ್ ಮಾಡ್ಲಿಕ್ಕತ್ತೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 5 ಲೀಟ್ರ್ ಕುಕ್ಕರ್ ಬೇಕು, ಅದು ತೊಗೊಂಡಿದ್ದೈತಿ. ನೀವು ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡಿದ್ರೆ 3 ಲೀಟ್ರ್ ಕುಕ್ಕರ್ನು ತೊಗೋಬೋದು. ಇವಾಗ 1 ಕಪ್ ಅಷ್ಟು ನಾವು ಏನು ತೊಗೊಂಡಿದ್ವಲ್ಲ ಅಕ್ಕಿ ಅದು ಹಾಕೋಣ. ಆಮ್ಯಾಗ ಇಲ್ಲಿ ನೋಡಿರಿ ಹೆಸರುಬೇಳೆನೂ ಹಾಕೋಣ. ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ಸ್ವಚ್ಛಂಗೆ 2-3 ಸರಿ ನೀರೊಳಗೆ ತೊಳಿಬೇಕ್ರಿ. ಇಲ್ಲಿ ನೋಡಿರಿ ಸ್ವಚ್ಛಂಗೆ ತೊಳೆದು ಆಮ್ಯಾಗ ಮಾಡಬೇಕು. ಇಲ್ಲಿ ನೋಡಿರಿ 2-3 ಸರಿ ಅಂತೂ ಸ್ವಚ್ಛಂಗೆ ಹೆಸರುಬೇಳೆ ಮತ್ತು ಅಕ್ಕಿನ ತೊಳ್ಕೊಂಬಂದಿದ್ದೈತಿ. ಇವಾಗ ಇದ್ರೊಳಗೆ ಈ ಕಪ್ನಾಗ ನಾನು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿನಿ, 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿನಲ್ಲ, ಇದೇ ಕಪ್ನಾಗ ನಾನು ಟೋಟಲ್ 4 ಕಪ್ ಹಾಕಬೇಕು. ಅದಕ್ಕಿಂತ ನಾನು 1 ಕಪ್ ಎಕ್ಸ್ಟ್ರಾ ಹಾಕ್ತೀನಿ, ಅಂದರೆ 5 ಕಪ್ಪಷ್ಟು ನಾನು ನೀರು ಹಾಕ್ತೀನಿ. ನಾವು ನೀರು ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅಷ್ಟು ಚಲೋ ಆಗ್ತೈತ್ರಿ ಪೊಂಗಲ್. ಒಂದು ವೇಳೆ ನೀವು ಈಕ್ವಲ್ ಕ್ವಾಂಟಿಟಿ ಒಳಗೆ ಹಾಕಿದ್ರೆ ಅನ್ನ ಅಂತೂ ಗಟ್ಟಿ ಆಗ್ತೈತಿ. ಹಂಗಾಗಬಾರ್ದ್ರಿ, ಸ್ಮೂತ್ ಇರಬೇಕಂದ್ರೆ ನಾವು ಹಾಕೋ ನೀರೊಳಗೆ ಏನಾಗಬೇಕಂದ್ರೆ ಮೆತ್ತಗಾಗಬೇಕ್ರಿ ಅನ್ನ, ಆವಾಗ ಚಲೋ ಆಗ್ತೈತ್ರಿ ಖಾರ ಪೊಂಗಲ್. ನೋಡಿರಿ ನಾನಂತೂ ಇದ್ರೊಳಗೆ ಇವಾಗ 5 ಕಪ್ಪಷ್ಟು ನಾನು ನೀರು ಹಾಕ್ತೀನಿ. ಇವಾಗ ಇದ್ರೊಳಗೆ ಅರಿಶಿನ ಪುಡಿ ಹಾಕೊಂಡ್ರಿ. ಫ್ರೆಂಡ್ಸ್, ಈ ಅರಿಶಿನ ಪುಡಿ ಅಂತೂ ಆಪ್ಷನಲ್ ರೀ. ನಾವೇನು ಹೆಸರು ಬೇಳೆ ಹಾಕ್ತೀವಲ್ಲ ಅದ್ರೊಳಗೆ ಸ್ವಲ್ಪ ಯೆಲ್ಲೋಯಿಶ್ ಬರ್ತೈತ್ರಿ ಅನ್ನ ಅಂತೂ, ಅಂದರೆ ಪೊಂಗಲ್ ಅಂತೂ ಯೆಲ್ಲೋಯಿಶ್ ಬರ್ತೈತಿ. ಅರಿಶಿನ ಪುಡಿ ಅಂತೂ ಆಪ್ಷನಲ್ ರೀ. ಇವಾಗ ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕೋದ್ರಿಂದ ಅನ್ನ ಅಂತೂ ಗಟ್ಟಿ ಆಗೋದಿಲ್ಲ ರೀ, ಸ್ವಲ್ಪ ಸ್ಮೂತ್ ಇರ್ತೈತ್ರಿ, ಟೇಸ್ಟು ಇರ್ತೈತಿ. ಅದಕ್ಕಂತೇಳಿ ಸ್ವಲ್ಪ ಎಣ್ಣೆ ಹಾಕೋದು. ಆಮ್ಯಾಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಅಂದರೆ ಹೆಂಗೆ ರೀ, ನಾವು ಅನ್ನಕ್ಕೆ ಹೆಂಗೆ ಹಾಕ್ತೀವಲ್ಲ ಉಪ್ಪು ಸ್ವಲ್ಪ ಹಾಕೋದ್ರಿ. ಆಮ್ಯಾಗ ಒಗ್ಗರಣೆ ಹಾಕುವಾಗ ಸ್ವಲ್ಪ ಹಾಕ್ಬೋದ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಇಲ್ಲಿ ನೋಡಿರಿ ಎಣ್ಣೆ, ಅರಿಶಿನ ಪುಡಿ, ಉಪ್ಪೆಲ್ಲ ಸ್ವಲ್ಪ ಹಾಕಿದ್ವಲ್ಲ, ಮಿಕ್ಸ್ ಮಾಡೋಣ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚೋಣ್ರಿ. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಬರೋ ತನಕ ನಾವು ಕುದಿಸ್ಕೊಳ್ಳೋಣ. ಆಮ್ಯಾಗ ಹಿಂಗೆ ಏರ್ ತೆಗೆದ ನೀವು ಗ್ಯಾಸ್ ಮ್ಯಾಗ ಇಡಬೇಕ್ರಿ. ಇದನ್ನ ಇವಾಗ ಕುದಿಸ್ಕೊಳ್ಳೋಣ ಬರ್ರಿ. ಮತ್ತು ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಇಲ್ಲಿ ನೋಡಿರಿ ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಟು 3 ವಿಸಿಲ್ ಬರೋ ತನಕ ನಾವು ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, 3 ವಿಸಿಲ್ ಅಂತೂ ಆಗೈತ್ರಿ. ಇವಾಗ ಏರ್ ತೆಗಿಯೋಣ್ರಿ. ಸಿಟಿ ಮ್ಯಾಗ ಎತ್ತಿ ಮುಚ್ಚಳ ತೆಗಿಯೋಣ್ರಿ. ಹಿಂಗೆ ಮಾಡ್ಬೇಕ್ರಿ. ಒಮ್ಮಿಕ್ಲೆ ನೀವು ಏರ್ ತೆಗಿಲಾರ್ದಂಗೆ ಮುಚ್ಚಳ ತೆಗಿಯೋಕೆ ಬರೋದಿಲ್ಲ. ನೋಡಿರಿ ಅನ್ನ ಅಂತೂ ಚಲೋ ಬೆಂದೈತ್ರಿ. ಇಷ್ಟು ಗಟ್ಟಿ ಇರಬಾರ್ದ್ರಿ, ಇನ್ನೂ ಸ್ವಲ್ಪ ಅಳಕ್ಕಿರಬೇಕು. ಇವಾಗ ಇದ್ರೊಳಗೆ ನಾನು 1 ಕಪ್ಪಷ್ಟು ಬಿಸಿ ನೀರು ಮಾಡಿ ಹಾಕ್ತೀನಿ ರೀ. ನೀವು ಹಂಗೆ ಮಾಡಿರಿ, ಯಾಕಂದರೆ ಇದು ಸ್ವಲ್ಪ ತೆಳು ಇದ್ರೇನ್ರಿ ಪೊಂಗಲ್ ಚಲೋ ಇರ್ತೈತಿ, ಅಂದರೆ ಖಾರ ಪೊಂಗಲ್ ಚಲೋ ಇರ್ತೈತಿ. 1 ಕಪ್ಪಷ್ಟು ಬಿಸಿ ನೀರು ಮಾಡಿ ಹಾಕಿದ್ದೈತ್ರಿ ನಾನಂತೂ ಇದ್ರೊಳಗೆ. ಇವಾಗ ನೋಡಿರಿ ಇಷ್ಟಾದರೂ ತೆಳು ಇರಬೇಕ್ರಿ, ಇನ್ನೂ ಸ್ವಲ್ಪ ಅಳಕ್ಕಿದ್ರೂ ನಡೀತೈತ್ರಿ. ಇವಾಗ ಇದನ್ನ ಇವಾಗ ಸೈಡಿಗೆ ಇಡೋಣ. ಸೈಡಿಗೆ ಇಟ್ಟು ಇವಾಗ ಒಗ್ಗರಣೆ ಹಾಕೊಂಡ್ರಿ. ಮೊದಲಿಗೆ ಗ್ಯಾಸ್ ಹಚ್ಚೋಣ. ಇವಾಗ ಇದ್ರ ಮ್ಯಾಗ ಒಂದು ಬೊಗಣಿ ಇಡ್ತೀನಿ ಅಣ್ಣ. ಬೊಗಣಿ ಇಲ್ಲಕಂದ್ರೆ ನೀವು ಕಡಾಯಿನೂ ಇಡ್ಬೋದು. ಇವಾಗ ಇದ್ರೊಳಗೆ ತುಪ್ಪ ಹಾಕೊಂಡ್ರಿ. ತುಪ್ಪ ಹಾಕೊಂಡು ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಹಾಕೊಂಡ್ರಿ. ಒಂದು ವೇಳೆ ನಿಮ್ಮ ಮನ್ಯಾಗ ತುಪ್ಪ ಇಲ್ಲಾಂದ್ರೆ ನೀವು ಎಣ್ಣೆ ಒಳಗೂ ಮಾಡ್ಬೋದ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ಸಾಸಿವೆ ಹಾಕೊಂಡ್ರಿ, ಜೀರಿಗೆ ಹಾಕೋಣ, ಕರಿಬೇವು, ಮೆಣಸಿನ್ಕಾಯಿ. ಫ್ರೆಂಡ್ಸ್, ನಮ್ಮ ಮನ್ಯಾಗಂತೂ ಒಣ ಮೆಣಸಿನ್ಕಾಯಿ ಇದ್ದಿಲ್ಲ ರೀ, ಅದಕ್ಕೆ ನಾ ಹಸಿ ಮೆಣಸಿನ್ಕಾಯಿ ಹಾಕೀನಿ. ಇದ್ರ ಕೂಡ ನೀವು ಒಣ ಮೆಣಸಿನ್ಕಾಯಿ ಹಾಕಿದ್ರೂ ಚಲೋ ಇರ್ತೈತ್ರಿ. ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಇದ್ರೊಳಗೆ ಮೆಣಸು ಹಾಕೊಂಡ್ರಿ. ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಗೋಡಂಬಿ ಹಾಕೊಂಡ್ರಿ. ಗೋಡಂಬಿ ನೀವು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮ್ ಮತ್ತು ಹೈ ಫ್ಲೇಮ್ ಅಂತೂ ಇಡಬಾರ್ದ್ರಿ, ಲೋ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡ್ಬೇಕ್ರಿ. ಯಾಕಂದ್ರೆ ಇದು ಗೋಲ್ಡನ್ ಬ್ರೌನ್ಗಿಂತ ಸ್ವಲ್ಪ ಕಮ್ಮಿ ಬ್ರೌನ್ ಆದರೂ ನಡೀತೈತ್ರಿ. ನೀವು ಜಾಸ್ತಿ ಮೀಡಿಯಮ್ ಫ್ಲೇಮ್ ಇಟ್ಟು ಏನಾಗ್ತೈತ್ರಿ, ಸುಟ್ಟು ಹೋಗ್ತೈತ್ರಿ. ಅದಕ್ಕೆ ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಗೋಡಂಬಿ ಅಂತೂ ಈ ಕಲರ್ನಾಗ ಇರ್ಬೇಕ್ರಿ, ಜಾಸ್ತಿ ಸುಡಬಾರ್ದು.
ಇವಾಗ ಇದ್ರೊಳಗೆ ಹಿಂಗೆ ಹಾಕೊಂಡ್ರಿ. ಹಿಂಗೆ ಹಾಕೋದ್ರಿಂದ ಖಾರ ಪೊಂಗಲ್ ಟೇಸ್ಟ್ ಭಾಳ ಚಲೋ ಇರ್ತೈತೆ ರೀ. ಅದಕ್ಕೆ ನೀವು ಹಿಂಗೆ ಹಾಕಿರಿ. ಇವಾಗ ಇದ್ರೊಳಗೆ ಅಕ್ಕಿ ಮತ್ತು ನಾವು ಹೆಸರು ಬೇಳೆ ಹಾಕಿ ಏನು ಕುದಿಸ್ಕೊಂಡಿದ್ವಲ್ಲ ಅದು ಹಾಕೊಂಡ್ರಿ. ಫ್ರೆಂಡ್ಸ್ ಲಾಸ್ಟಿಗೆ ಏನಾದರೂ ಅನ್ನ ಏನಾದರೂ ಉಳಿದಿದ್ರೆ ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕಿ ಹಾಕೋದ್ರಿ. ನೋಡಿರಿ ಎಲ್ಲ ಅನ್ನ ಎಲ್ಲ ಹಾಕಿದ್ಮ್ಯಾಗ ಈಗ ಪೊಂಗಲ್ ಅಂತೂ ರೆಡಿ ಆಗಿದ್ದೈತ್ರಿ. ಹಿಂಗೆ ಮಿಕ್ಸ್ ಮಾಡೋಣ. ಇವಾಗ ನೋಡಿರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಟೇಸ್ಟ್ ನೋಡಿ ನೀವು ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಸ್ವಲ್ಪ ಕಮ್ಮಿ ಅನಿಸಿತ್ತು ರೀ ನನಗಂತೂ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ. ಇವಾಗ ಇದ್ರೊಳಗೆ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಫ್ರೆಂಡ್ಸ್ ನಾನಂತೂ ಲೋ ಫ್ಲೇಮ್ನಾಗ ಇಟ್ಟಿದ್ದೆ ಐತ್ರಿ. ಗ್ಯಾಸ್ ಅಂತೂ ಬಂದಂತೂ ಮಾಡಿಲ್ಲ ರೀ. ಲೋ ಫ್ಲೇಮ್ನಾಗ ಇಟ್ಟು ಇದನ್ನು 2 ನಿಮಿಷ ಕುದಿಸೋಣ್ರಿ. ಯಾಕಂದರೆ ಇದ್ರ ಫ್ಲೇವರ್ ಏನೈತಲ್ಲ ಇದೆಲ್ಲ ಅನ್ನದಾಗ ಹೋಗ್ಬೇಕಂತೆಲ್ಲ ಒಂದು 2 ನಿಮಿಷ ಕುದಿಸ್ತೀನಿ. ಆಮ್ಯಾಗ 1-2 ಚಮಚಷ್ಟು ತುಪ್ಪ ಹಾಕಿನಿ. ತುಪ್ಪ ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ರಿ ಅಷ್ಟು ಚಲೋ ಆಗ್ತೈತ್ರಿ ಖಾರ ಪೊಂಗಲ್. ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ನೋಡಿರಿ ಇಷ್ಟಾದರೂ ತೆಳು ಇರಬೇಕು ರೀ ಪೊಂಗಲ್. ಖಾರ ಪೊಂಗಲ್ ಅಂತೂ ಇಷ್ಟಾದರೂ ತೆಳು ಇರಬೇಕು. ನೀವು ಒಮ್ಮಿಕ್ಲೇನು ಗಟ್ಟಿ ಆದ್ರಲ್ಲ ಅದು ತಣ್ಣಗಾದ್ಮೇಲೆ ಅನ್ನಕ್ಕಿಂತ ಗಟ್ಟಿ ಆಗ್ತೈತೆ ರೀ. ಅದಕ್ಕೆ ಸ್ವಲ್ಪ ಅಳಕ್ಕಿದ್ರೆ ಏನಾಗ್ತೈತೆ ರೀ ತಣ್ಣಗಾದ್ಮೇಲೂ ಖಾರ ಪೊಂಗಲ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತೆ ರೀ. ಅದಕ್ಕೆ ನಾನು ನೋಡಿರಿ ಈ ಥರ ಅಂತೂ ಮಾಡಿದ್ದೈತಿ. ಇವಾಗ ಇದನ್ನು 2 ನಿಮಿಷ ಕುದಿಸ್ಕೊಳ್ಳೋಣ್ರಿ. ಜಾಸ್ತಿ ಏನು ಕುದಿಸೋದು ಬೇಡ, 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿರಿ ಪೊಂಗಲ್ ಅಂತೂ ಕುದಿಯಾಕತ್ತೈತೆ ರೀ. ಇಷ್ಟು ಕುದ್ರೆ ಸಾಕ್ರಿ, ಯಾಕಂದರೆ ಅದು ಫ್ಲೇವರ್ ಎಲ್ಲ ಅನ್ನದಾಗ ಹೋಗ್ಬೇಕಂತೇಳಿ 2 ನಿಮಿಷ ಕುದಿಸ್ಕೊಳ್ಳೋದು. ಫ್ರೆಂಡ್ಸ್ ಖಾರ ಪೊಂಗಲ್ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ರೆಡಿ ಐತ್ರಿ ಖಾರ ಪೊಂಗಲ್. ಈ ಖಾರ ಪೊಂಗಲ್ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿ ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ಹೆಂಗಾಗೈತಿ ಖಾರ ಪೊಂಗಲ್ ಅಂತೇಳಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.